ನಮಸ್ಕಾರ ವೀಕ್ಷಕರಿಗೆ. ಮನ್ಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಯರಡಾರ್ ಗ್ರಾಮದಲ್ಲಿ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಹಾಗೂ ಭಾರತ ಭೀಮಸೇನಾ ಆಯೋಜನೆಗೊಂಡಿರುವ ಮಹಾಸಾಧಕರು ಯರಡಾರ್ ಗ್ರಾಮದವರಾದ ಪರಮ ಪೂಜ್ಯ ದುಡ್ಡಯ್ಯ ಮಹಾಸ್ವಾಮಿಗಳ ನಮ್ಮ ಕಾರ್ಯಕ್ರಮಕ್ಕೆ ನಾವು ಕೇಳಿದಾಗ, ಅಪ್ಪಾಜಿ ನಾವು ನಿಮ್ಮ ಸಂದರ್ಶನ ತೊಗೋಬೇಕಂತೇಳಿ ಮಾಡಿದ್ದು ಅಂತ ಕೇಳಿದಾಗ ಸಂತೋಷವಾಗಿ ಒಪ್ಪಿಕೊಂಡರು. ಆದ ನಂತರ ಅವ್ರದ್ದಂಥ ವಿಚಾರ ಅಥವಾ ಅವರು ಮಾಡಿದಂಥ ಕೆಲಸ ಬಡ ಮಕ್ಕಳಿಗೆ ಶಿಕ್ಷಣ ಒಂದು ತಮ್ಮದೇ ಆದಂಥ ಒಂದು ಈ ಕೆಳದಿ ಸಂಸ್ಥಾನ ಮಟ್ಟದ ಇದು ಯಾರಿಗೂ ಗೊತ್ತಿರೋದಂಥ ವಿಷಯ. ಇದು ಬೈಲಹೊಂಗಲ ತಾಲೂಕಿನಲ್ಲಿ ಈಗ ನಾವು ಸಂದರ್ಶನ ಕೊಂಡಾಗ ನಮಗೆ ಅದರದ್ದು ವಿಷಯ ಗೊತ್ತಾಯ್ತು. ಈಗ ಅವ್ರನ್ನ ಇದ್ರ ಬಗ್ಗೆ ಆಗಲಿ, ಶಿಕ್ಷಣ ಬಗ್ಗೆ ಆಗಲಿ, ಸಮಾಜದ ಬಗ್ಗೆ ಆಗಲಿ ಅವ್ರನ್ನ ಸಂದರ್ಶನ ತಗೊಂಡು ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೇವೆ. ಪರಮ ಪೂಜ್ಯರಿಗೆ ಶರಣು ಶರಣಾರ್ಥಿ. ಅಪ್ಪಾಜಿ ಶರಣು ಶರಣಾರ್ಥಿ. ನಮ್ಮ ದುರ್ದಂಡಯ್ಯ ಶಿವಲಿಂಗಯ್ಯ ಹಿರೇಮಠ, ನಾನು ಇವತ್ತಿಗೆ ಇಂಥ ಒಂದು ಜನ್ರೇಷನ್ ಒಳಗೆ, ಕಾಲಮಾನ ಒಳಗೆ ಕೋಟಿಗೊಬ್ಬ ಶರಣ ಅಂತಾರಲ್ಲ, ಹಂಗೆ ಕೋಟಿಗೊಬ್ಬರು ಇಂಥವ್ರನ್ನ ಹೇಳೋಕೆ ಕಾರಣ ಏನಂದ್ರೆ, ನಾನು ಹೈಸ್ಕೂಲ್ನಲ್ಲಿ ಹೇಳಕ್ಕಿದ್ದಾಗ ಇವರು ನಾವು ಕ್ಲಾಸ್ಮೇಟ್ ಕೂಡಿ ಕಲ್ತಾವ್ರು. ಅವಾಗ ನನಗೆ ಇವರು ನೋಡಿದ ಕೂಡಲೇ ಒಂದು ವಿಚಿತ್ರ ಸ್ವಭಾವ ಬರ್ತೈತೆ ನನಗೆ. ಯಾವಾಗಿದ್ದರೂ ನಗು ಮುಖ, ಎಂದೂ ಯಾರಿಗೂ ಲೇ ಅನ್ನೋದು ಅವರು. ನಾವು ಭಾಳ ಚೇಷ್ಟೆ ಮಾಡ್ತಿದ್ದು ಹುಡುಗರೆಲ್ಲ ಕೂಡಿ, ಆದರೂ ಯಾರಿಗೂ ಎಂದೂ ಲೇ ಅಂತ ಸಹಿತ ನಮಗೆ ಇವತ್ತಿಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಮಠದಲ್ಲಿ ಮಕ್ಕಳಿಗೆ ಆಗಲಿ, ಒಂದು ಸಮಾಜಕ್ಕೆ ಒಂದು ಒಳ್ಳೆಯದು ಕೊಡುಗೆ ಆಗಲಿ ಕೊಟ್ಟ ತಮ್ಮದೇ ಆದಂಥದ್ದು ಒಂದು ಗುರುತಿಸಿಕೊಂಡಂಥ ನಮ್ಮ ದುರ್ಗಂಡ ಅಜ್ಜಗಳು ಮತ್ತು ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೈಲಹೊಂಗಲ ತಾಲೂಕಿನೊಳಗೆ ಈ ಕೆಳದಿ ಸಂಸ್ಥಾನದ ನಮಗೆ ಭಾಳ ಮಂದಿಗೆ ಇದ್ರದ ಪರಿಚಯ ಇಲ್ಲ. ಕೆಳದಿ ಚೆನ್ನಮ್ಮ ಲಿಂಗಾಯತರಾದರು, ಅವರ ಗುರುಗಳಾಗಿ, ಇವರ ಹಿರೇಮಠದವರಾಗಿ ಅದ್ರ ಮುಂದಿನ ಇತಿಹಾಸ ಅವ್ರ ಬಾಯಿಂದ ನಾವು ಕೇಳಬೇಕಾಕತಿ. ಆದ್ರೆ ನಮಗೆ ಇವರು ನೋಡ್ಕೊಳ್ಳಿ ಇನ್ನೂವರೆಗೂ ಹೇಳ್ತಾನೆ, ಅವಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಎಷ್ಟೋ ಕಾರ್ಯಕ್ರಮ, ಸಮಾಜ ಕಾರ್ಯಕ್ರಮಗಳು ಮಾಡಿರು. ಮಕ್ಕಳನ್ನ ಶಾಲೆ ಕಲಿಸೋದು, ಬಡ ಮಕ್ಕಳನ್ನ ಗುರುತಿಸೋದು, ಅದ್ಭುತವಾದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಆದರೂ ಇನ್ನೂ ಅವ್ರ ಬಾಯಿಂದ ನಾವು ಕೇಳಬೇಕಂತ ಒಂದು ಆಸೆ ಇದೆ. ಅದಕ್ಕಾಗಿ ಅವ್ರ ಬಾಯಿಂದ ಮುಖಾಂತರ ನಾವು ಕೇಳಬೇಕಂತ ಒಂದು ಆಸೆ ಇದೆ. ಕೆಳದಿ ಚೆನ್ನಮ್ಮನಿಂದ ನಿಮಗೆ ಇಲ್ಲಿಗೆ ಹೆಂಗೆ ಪ್ರವೇಶ ಐತೆ ಅಪ್ಪಾಜಿ? ನಮ್ಮ ಮೂಲ ಬಂದು ಒಂದು ಕಾಶಿ ಸಿಂಹಾಸನಾಧೀಶ್ವರರು ಅಂತ ಹೇಳ್ತಾರೆ. ಆ ಕಾಶಿಯಿಂದ ನಮ್ಮ ಹಿರೇಮಠದವರು ಕೆಳದಿಗೆ ಬರ್ತಾರೆ. ಕೆಳದಿ ಒಳಗಿದ್ದ ಸಾಧನೆ ಮಾಡಿಕೊಂಡು ಹಲವಾರು ಕಾಲಗಳವರೆಗೆ ಅಲ್ಲಿ ತಪಶ್ಚರ್ಯವನ್ನು ಆಚರಿಸ್ತಾರೆ. ಕಾಲಾನಂತರದಲ್ಲಿ ನಮ್ಮ ಸುಮಾರು 1300ರ ಶತಮಾನದಲ್ಲಿ ಇವರು ನಮ್ಮ ಹಿರಿಯರು ಕೆಳದಿಯಿಂದ ಗೋಕಾಕದ ಹತ್ತಿರ ಇರ್ತಕ್ಕಂಥ ಕಟ್ನಾಳಕ್ಕೆ ಬರ್ತಾರೆ. ಕಟ್ನಾಳದಿಂದ 11 ಹಳ್ಳಿ ಇಲ್ಲಿ ತೆಗೆದುಕೊಂಡು ಯರಡಾಲ್ ಇರ್ಬೋದು, ಮುರ್ಕಿಬಾಯಿ, ನಾಗನೂರ, ಬೈಲವಾಡದೊಳಗೆ ವರ್ತಿ ಸಿದ್ಧ ಬಸವೇಶ್ವರ, ಆಮೇಲೆ ಮರೆ, ಹನ್ನಿಕೇರಿ,
ಆಮೇಲೆ ಹಣಬ್ರಟ್ಟಿ ಈ ಒಂದು ಸ್ಥಳಗಳಲ್ಲಿ 11 ಹಳ್ಳಿಗಳಲ್ಲಿ ಮಠಾಧೀಶರಾಗಿ ಕಾರ್ಯವನ್ನು ನೆರವೇರಿಸ್ತಕ್ಕಂಥವರಾಗಿದ್ದರು. ಅದರ ಜೊತೆಗೆ ಮತ್ತೊಬ್ಬ ಹಿರಿಯರು ಬೈಲವಾಡದೊಳಗೆ ತಿಗಡಿ ಒಳಗೆ ಹುಚ್ಚಪ್ಪಜ್ಜನ ಮಠ ಅಂತೀಗೇನು ನಾವು ನೋಡ್ತೇವಲ್ರಿ, ಅದು ಕೂಡ ಕೆಳದಿಯ ವಂಶಸ್ಥರ ಇರ್ತಕ್ಕಂಥ ಒಂದು ಮಠ ಇತ್ತು. ಅವರು ಕೂಡ ಬೆನಚಮರಡಿ ಸುತ್ತಮುತ್ತ ಗಿರಿಯಲ್ಲ ಅಲ್ಲಿ ಅವರು 11 ಹಳ್ಳಿಗಳನ್ನು ತೆಗೆದುಕೊಂಡ ಸಮಾಜ ಸುಧಾರಣೆಯನ್ನು ಮಾಡೋದರ ಜೊತೆಗೆ ಧರ್ಮವನ್ನು ಬೆಳೆಸ್ತಾ ಸಂಸ್ಕಾರವನ್ನು ಕೊಡ್ತಕ್ಕಂಥವರಾಗಿದ್ದರು. ಕಾಲಾನಂತರದಲ್ಲಿ ಅಲ್ಲೇ ಕೆಳದಿಯಲ್ಲಿ ಇರತಕ್ಕಂಥ ನಮ್ಮ ಪೂರ್ವಜರು ಇಬ್ಬರು ಧರ್ಮ ಜಾಗೃತಿಗಾಗಿ ಆ ವಂಶಸ್ಥರನ್ನು ರಾಜವಂಶಸ್ಥರನ್ನು ತೆಗೆದುಕೊಂಡು ಚೆನ್ನಮ್ಮನ ಪೂರ್ವಜರನ್ನು ಬೆಳೆಸಿ ಆ ಕೆಳದಿ ವಂಶಸ್ಥರ ಮಠವನ್ನು ಅಂದ್ರೆ ಅರಸುಮಣಿತನವನ್ನು ಶಿವಪ್ಪ ನಾಯಕ ಚೆನ್ನಮ್ಮನ ಒಂದು ಬೆಳೆಸುವುದಕ್ಕಾಗಿ ಕೆಳದಿ ಮಠದವರು ಕಾರಣೀಕರ್ತರಾದರು ಅಂಥೇಳಿ ಇಲ್ಲಿ ಮೂಲ ಇತಿಹಾಸ ಬರ್ತದೆ. ಅಲ್ಲಿ ಹೀಗೆ ಇಲ್ಲಿ ಬಂದು ಉಳಿದಿರತಕ್ಕಂಥವು ಈ 11 ಹಳ್ಳಿಯ ಮಠಗಳು ಈಗಲೂ ಕೂಡ ಅವು ಇದ್ದು ಜಾಗೃತ ಸ್ಥಾನಗಳಾಗಿ ಸಮಾಜದ ಪರಿವರ್ತನೆಗೆ ಸಂಸ್ಕಾರ ಕೊಡುವುದಕ್ಕಾಗಿ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಾ ಈ ಮಠಗಳು ಈಗಲೂ ಕೂಡ ಕಾರ್ಯಪ್ರವೃತ್ತವಾಗಿದ್ದಾವೆ ಅಂಥೇಳಿ ನನಗೆ ಹೇಳಲು ಸಂತೋಷವಾಗುತ್ತದೆ. ನಾವು ನಿಮ್ಮನ್ನು ನೋಡ್ಲಿಕ್ಕತ್ತನ ಒಂದು 20 ವರ್ಷ ಆಯಿತು. ಅವಾಗಿಂದ ನಿಮ್ಮ ಸ್ಕೂಲ ಶಿಕ್ಷಣ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀವು ಪ್ರಾರಂಭ ಮಾಡಿಲ್ಲ. ಇದಕ್ಕೆಲ್ಲ ಪ್ರೇರಣೆ ಯಾರಪ್ಪಾಜಿ? ಈಗ ಮೂಲತಃ ಬಂದು ಹುಟ್ಟ ಗುಣ ಇರಬೇಕಾಗ್ತದೆ ಮನುಷ್ಯನಿಗೆ. ನಾನು ಹೈಸ್ಕೂಲ್ ಕಾಲೇಜ್ದೊಳಗಿದ್ದಾಗ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡೋದಕ್ಕಾಗಿ ನಮ್ಮ ಹುಡುಗರ ಸಂಗಾತಿಗಳನ್ನೆಲ್ಲ ಕರೆದುಕೊಂಡು ಧರ್ಮ ಜಾಗೃತಿ ಮಾಡೋದಿರ್ಬೋದು, ಸಂಸ್ಕಾರ ಶಿಬಿರಗಳನ್ನು ನಡೆಸುವುದು, ಯೋಗಾಸನ ಕ್ಲಾಸ್ಗಳನ್ನು ನಡೆಸುವುದು, ನಾವು ವಕೀಲರನ್ನು ಕರೆದು ಸಮಾಜಮುಖಿಯಾದಂಥ ನ್ಯಾಯವನ್ನು ಕೊಡಬೇಕಂತಿದ್ರೆ ಯಾವ ರೀತಿ ಮಾಡಬೇಕು ಇಂಥ ಎಲ್ಲ ಚಟುವಟಿಕೆಗಳ ಊರೊಳಗೆ